ಬನ್ನಿ, ಇನ್ನೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿರಂತರವಾಗಿ ತಿರುಗ್ತಾ ಇರೋ ಈ ಭೂಮಿ ಸಡನ್ ಆಗಿ ತಿರುಗೋದನ್ನ ನಿಲ್ಲಿಸಿದ್ರೆ ಯಾವ್ಯಾವ ಪರಿಣಾಮಗಳು ಬೀರ್ತವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸ್ನೇಹಿತರೆ, ನಾವಿರೋ ಈ ಸುಂದರವಾದ ಭೂಮಿ ತನ್ನ ಕಕ್ಷೆಯ ಸುತ್ತ ಹಾಗೂ ಸೂರ್ಯನ ಸುತ್ತ ನಿರಂತರವಾಗಿ ಸುತ್ತೋದ್ರಿಂದ ನಮಗೆ ಹಗಲು ಮತ್ತು ರಾತ್ರಿಗಳ ಅನುಭವ, ಋತುಗಳ ಬದಲಾವಣೆ ಹಾಗೂ ಮಳೆ ಆಗ್ತಾ ಇರುತ್ತೆ. ಒಂದು ದಿನ ಭೂಮಿ ತಿರುಗೋದನ್ನೇ ನಿಲ್ಲಿಸಿದ್ರೆ ಆಗುವ ವಿಧ್ವಂಸಗಳು ಯಾವ ರೀತಿ ಇರುತ್ತೆ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಭೂಮಿ ತನ್ನ ಸುತ್ತ ವೇಗವಾಗಿ ತಿರುಗ್ತಾ ಇರುತ್ತೆ. ಭೂಮಿ ವೇಗವಾಗಿ ತಿರುಗ್ತಾ ಇದ್ರು ಆ ತಿರುಗುವ ಅನುಭವ ನಮ್ಗೆ ಯಾಕೆ ಆಗೋದಿಲ್ಲ, ಇದ್ರ ಬಗ್ಗೆನೂ ತಿಳ್ಕೊಳ್ಳೋಣ. ಭೂಮಿ ಬುಗುರಿಯ ರೀತಿ ತನ್ನ ಸುತ್ತ ವೇಗವಾಗಿ ತಿರುಗ್ತಾ ಇರುತ್ತೆ. ಇದು ನಿನ್ನೆ ಮೊನ್ನೆಯಿಂದ ತಿರುಗ್ತಾ ಇರೋದಲ್ಲ. ಭೂಮಿ ಸೃಷ್ಟಿಯಾದ 4,000 ಕೋಟಿ ವರ್ಷಗಳಿಂದ ಭೂಮಿ ಅದೇ ವೇಗವಾಗಿ ತಿರುಗ್ತಾ ಇದೆ. ಭೂಮಿ ತಿರುಗುವ ವೇಗ ಭೂಮಿಯ ಭೂಮಧ್ಯ ರೇಖೆಯಿಂದ ಗಂಟೆಗೆ 1,670 ಕಿಲೋಮೀಟರ್ ವೇಗದಲ್ಲಿ ತಿರುಗ್ತಾ ಇರುತ್ತೆ. ನಾವು ನಮ್ ಸುತ್ತನೇ ಒಂದು 10 ರೌಂಡ್ ತಿರುಗಿ ನೋಡಿದ್ರೆ ನಮ್ಗೆನೆ ಅಷ್ಟೊಂದು ತಲೆ ಸುತ್ತುತ್ತೆ. ಭೂಮಿ ಇಷ್ಟೊಂದು ವೇಗವಾಗಿ ತಿರುಗ್ತಾ ಇದ್ರು ಅದರ ಅನುಭವ ನಮ್ಗೆ ಯಾಕೆ ಭಾಸವಾಗ್ತಾ ಇಲ್ಲ? ಕಾರಣ ಭೂಮಿಯ ಮೇಲಿರುವ ಸಮುದ್ರಗಳು ಮತ್ತು ವಾತಾವರಣ, ಭೂಮಿ ಮೇಲಿರುವ ಪ್ರತಿಯೊಂದು ವಸ್ತು ಕೂಡ ಭೂಮಿ ತಿರುಗೋ ವೇಗದಲ್ಲೇ ತಿರುಗ್ತಾ ಇರೋದ್ರಿಂದ ನಮಗೆ ಭೂಮಿ ತಿರುಗುವುದು ಭಾಸವಾಗ್ತಾ ಇಲ್ಲ. ಇನ್ನೊಂದು, ಭೂಮಿ ತಿರುಗೋ ವೇಗದಲ್ಲಿ ಯಾವುದೇ ಬದಲಾವಣೆ ಆಗ್ತಾ ಇಲ್ಲ. ಭೂಮಿ ಮೊದಲಿಂದ ಯಾವ ವೇಗದಲ್ಲಿ ತಿರುಗ್ತಾ ಇದೆಯೋ ಇಂದು ಕೂಡ ಅದೇ ವೇಗದಲ್ಲಿ ತಿರುಗ್ತಾ ಇರೋದು ನಮ್ಗೆ ಭಾಸವಾಗದೇ ಇರೋದಕ್ಕೆ ಇನ್ನೊಂದು ಕಾರಣ. ಅದೇ ಭೂಮಿಯ ವೇಗದಲ್ಲಿ ಏನಾದ್ರೂ ವ್ಯತ್ಯಾಸ ಉಂಟಾದ್ರೆ, ಭೂಮಿ ವೇಗ ನಿಧಾನ ಆದ್ರೆ ಇಲ್ಲ ಸಡನ್ ಆಗಿ ವೇಗದಲ್ಲಿ ಬದಲಾವಣೆ ಆದ್ರೆ ನಮ್ಗೆ ಭೂಮಿ ತಿರುಗೋದು ಭಾಸವಾಗ್ತಾ ಇತ್ತು. ಆದ್ರೆ ಭೂಮಿ ನಿರಂತರವಾಗಿ ಒಂದೇ ವೇಗದಲ್ಲಿ ತಿರುಗೋದ್ರಿಂದ ಭಾಸವಾಗ್ತಾ ಇಲ್ಲ. ಉದಾಹರಣೆ, ಒಂದು ನಾಜೂಕಾದ ರೋಡಲ್ಲಿ ಕಾರ್ನಲ್ಲಿ ತುಂಬಾ ಸ್ಪೀಡಾಗಿ ಹೋಗ್ತಾ ಇದೀವಿ ಅನ್ಕೊಳ್ಳಿ. ಆಗ ನಾವು ಕಾರಲ್ಲಿ ಹೋಗ್ತಾ ಇರೋದು ಭಾಸವಾಗ್ತಾ ಇಲ್ಲ. ಅದೇ ಕಾರು ಸಡನ್ ಆಗಿ ಬ್ರೇಕ್ ಹಾಕಿದ್ರೆ ನಾವ್ ಹೇಗೆ ಸೀಟಿಂದ ಮುಂದೆ ಬರ್ತೀವಲ್ಲ, ಹಾಗೆ ಭೂಮಿ ತಿರುಗೋದು ನಮಗ್ ಭಾಸವಾಗ್ತಾ ಇಲ್ಲ. ಕಾರಿನ ವೇಗ ಒಂದೇ ರೀತಿ ಇದ್ರೆ, ರೋಡು ಸಮದಟ್ಟಾಗಿ ನಾಜೂಕಾಗಿದ್ದು ಕಾರಿನ ವೇಗವು ಕೂಡ ಒಂದೇ ರೀತಿ ಇದ್ರೆ ನಾವು ಕಾರಲ್ಲಿ ಕೂತಿರ್ತೀವಲ್ಲ, ನಮ್ಗದು ಅಷ್ಟು ಭಾಸವಾಗಲ್ಲ ನಾವು ಹೋಗ್ತಾ ಇದೀವಿ ಅಂತ. ಅದೇ ವೇಗದಲ್ಲಿ ವ್ಯತ್ಯಾಸ ಆದ್ರೆ, ಸಡನ್ ಆಗಿ ನಿಂತು ಹೋದ್ರೆ ಹೇಗೆ ನಮ್ಗೆ ಅನುಭವ ಆಗುತ್ತಲ್ಲ, ಹಾಗೆ ಭೂಮಿ ಅದೇ ವೇಗದಲ್ಲಿ ತಿರುಗ್ತಾ ಇರೋದ್ರಿಂದ ನಮಗೆ ತಿರುಗುವ ಅನುಭವ ಆಗ್ತಾ ಇಲ್ಲ. ಹಾಗೆ ಭೂಮಿ ಜೊತೆ ಭೂಮಿಲಿರೋ ವಸ್ತುಗಳೆಲ್ಲ, ನಾವುಗಳೆಲ್ಲಾನು ಅದೇ ವೇಗದಲ್ಲಿ ತಿರುಗ್ತಾ ಇದೀವಿ. ಆದ್ರಿಂದ ನಮ್ಗೆ ಭೂಮಿ ತಿರುಗೋದು ಭಾಸವಾಗ್ತಾ ಇಲ್ಲ. ಭೂಮಿ ಮಾತ್ರ ಅಲ್ಲ, ಸೌರಮಂಡಲದಲ್ಲಿರೋ ಪ್ರತಿ ಗ್ರಹಗಳು ಕೂಡ ತಿರುಗ್ತಾನೆ ಇದೆ. ಇಲ್ಲಿವರೆಗೂ ಯಾವುದೇ ಗ್ರಹ ತಿರುಗದೆ ಇರೋದು ಕಂಡು ಬಂದಿಲ್ಲ. ಅಂದ್ರೆ ಎಲ್ಲಾ ಗ್ರಹಗಳು ಕೂಡ ಭೂಮಿಯ ರೀತಿ ಸೂರ್ಯನ ಸುತ್ತ ಸುತ್ತುತ್ತೆ. ಹೀಗೆ ಎಲ್ಲಾ ಗ್ರಹಗಳು ಮತ್ತು ಭೂಮಿ ಸುತ್ತೋದಕ್ಕೆ ಪ್ರಮುಖ ಕಾರಣ ಫ್ರಿಕ್ಷನ್. ಹೌದು, ನಮ್ಮ ಭೂಮಿಯ ಮೇಲೆ ಯಾವುದಾದ್ರೂ ವಸ್ತು ಸುತ್ತೋದನ್ನ ಪ್ರಾರಂಭ ಮಾಡಿದ್ರೆ ಅದು ಫ್ರಿಕ್ಷನ್ ಕ್ರಿಯೇಟ್ ಆಗಿ ಸುತ್ತೋದು ನಿಲ್ಲುತ್ತೆ. ಆದ್ರೆ ಬಾಹ್ಯಾಕಾಶದಲ್ಲಿ ಗಾಳಿ ಇಲ್ಲದೆ ಇರೋ ಕಾರಣ ಯಾವುದೇ ಫ್ರಿಕ್ಷನ್ ಕ್ರಿಯೇಟ್ ಆಗದೆ ಎಲ್ಲಾ ಗ್ರಹಗಳನ್ನು ಸೇರಿ ಭೂಮಿ ಸುಮಾರು ವರ್ಷಗಳಿಂದ ಒಂದೇ ವೇಗದಲ್ಲಿ ಸುತ್ತಾ ಇರೋದು. ಹಾಗಾದ್ರೆ ಭೂಮಿ ಒಂದೇ ಬಾರಿ ಸುತ್ತೋದನ್ನ ನಿಲ್ಸಿದ್ರೆ ಏನಾಗುತ್ತೆ? 60 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರೋ ಒಂದು ಬಸ್ಸಲ್ಲಿ ನಾವು ಕೂತಿರ್ತೀವಿ. ಆ ಬಸ್ ಏನಾದ್ರೂ ಸಡನ್ ಆಗಿ ಬ್ರೇಕ್ ಹಾಕಿದ್ರೆ ನಾವು ಹೇಗ್ ಮುಗ್ಗರಿಸಿ ಬೀಳ್ತೀವಿ. ಆದ್ರೆ ಭೂಮಿ ಗಂಟೆಗೆ 1,670 ಕಿಲೋಮೀಟರ್ ವೇಗವಾಗಿ ಸುತ್ತಾ ಇರುತ್ತೆ. ಅದೇನಾದ್ರೂ ಸಡನ್ ಆಗಿ ನಿಂತ್ರೆ ನಾವು ಎಷ್ಟು ವೇಗವಾಗಿ ಮುಗ್ಗರಿಸ್ಬೋದು ಊಹೆ ಮಾಡ್ಕೊಳ್ಳಿ. ಈ ಮುಗ್ಗರಿಸಕ್ಕೆ ಕಾರಣ ಚಲನೆಯ ಜಡತ್ವ. ಹೀಗೆ ಒಂದೇ ಬಾರಿ ಏನಾದ್ರೂ ಭೂಮಿ ತಿರುಗೋದನ್ನ ನಿಲ್ಸಿದ್ರೆ ಚಲನೆಯ ಜಡತ್ವದಿಂದ ಭೂಮಿಯ ಮೇಲಿರುವ ವಾತಾವರಣ, ಗಾಳಿ ತಿರುಗ್ತಾನೆ ಇರುತ್ತೆ. ಅದರ ಜೊತೆ ಮನುಷ್ಯ, ಪ್ರಾಣಿ, ವಸ್ತುಗಳು ಹಾಗೂ ಎಲ್ಲಾ ಕಟ್ಟಡಗಳು ಗಂಟೆಗೆ 1,670 ಕಿಲೋಮೀಟರ್ ವೇಗದಲ್ಲಿ ತಿರುಗ್ತಾ ಇರ್ತೀವಿ. ನಂತರ ಹಾರಿ ಹೋಗ್ಬಿಡ್ತೀವಿ. ಕಟ್ಟಡಗಳೆಲ್ಲ ನಾಶವಾಗಿ ಹೋಗ್ತವೆ. ಭೂಮಿ ತನ್ನ ಸುತ್ತ ಸುತ್ತೋದ್ರಿಂದ ನಮ್ಗೆ ಹಗಲು ಮತ್ತು ರಾತ್ರಿಗಳ ಅನುಭವ ಆಗುತ್ತೆ. ಭೂಮಿ ತನ್ನ ಸುತ್ತ ಸುತ್ತೋದನ್ನ ನಿಲ್ಸಿದ್ರು ಕೂಡ ಸೂರ್ಯನ ಸುತ್ತ ಸುತ್ತೋದನ್ನ ನಿಲ್ಸಲ್ಲ. ಹೀಗೆ ಭೂಮಿ ತನ್ನ ಸುತ್ತ ಸುತ್ತದೆ
ಸೂರ್ಯನ ಸುತ್ತ ಮಾತ್ರ ಸುತ್ತಾ ಇದ್ರೆ ಭೂಮಿಯ ಅರ್ಧ ಭಾಗ ಬೆಳಕು ಮತ್ತು ಅರ್ಧ ಭಾಗ ಕತ್ತಲು ಉಂಟಾಗುತ್ತೆ. ಉದಾಹರಣೆಗೆ ವರ್ಷದಲ್ಲಿ 6 ತಿಂಗಳು ಪೂರ್ತಿ ಕತ್ತಲೆ ಇರುತ್ತೆ, ನಂತರ 6 ತಿಂಗಳು ಪೂರ್ತಿ ಬಿಸಿಲಿರುತ್ತೆ. ಉದಾಹರಣೆಗೆ ವರ್ಷದಲ್ಲಿ 6 ತಿಂಗಳು ಪೂರ್ತಿ ಕತ್ತಲೆ ಇರುತ್ತೆ, ನಂತರ 6 ತಿಂಗಳು ಪೂರ್ತಿ ಬಿಸಿಲಿರುತ್ತೆ. ಹೀಗೇನಾದ್ರೂ ಭೂಮಿ ಸುತ್ತೋದನ್ನು ನಿಲ್ಲಿಸಿ ಭೂಮಿ ಒಂದೇ ಭಾಗದಲ್ಲಿ 6 ತಿಂಗಳು ಕತ್ಲು 6 ತಿಂಗಳು ಬೆಳಕಾಯ್ತು ಅಂದ್ರೆ ಭೂಮಿಯ ಒಂದು ಕಡೆ ನಿರಂತರವಾಗಿ ಸೂರ್ಯನ ಕಿರಣಗಳು ಬೀಳೋದ್ರಿಂದ ಉಷ್ಣಾಂಶ 100 ಡಿಗ್ರಿಗಿಂತ ಹೆಚ್ಚಾಗಿ ಅಲ್ಲಿ ಬದುಕೋದೇ ಕಷ್ಟ ಆಗುತ್ತೆ. ಮಂಜುಗಡ್ಡೆ ಎಲ್ಲ ಕರಗಿ ಆವಿಯಾಗುತ್ತೆ. ಆ ಉಷ್ಣಾಂಶ ಹೆಚ್ಚಾದಾಗ ಮನುಷ್ಯ ಬದುಕೋದು ಸಹಿತ ಕಷ್ಟ ಆಗುತ್ತೆ. ಹಾಗೆ ಇನ್ನೊಂದು ಭಾಗದಲ್ಲಿ 6 ತಿಂಗಳ ಕಾಲ ಬರೀ ಕತ್ತಲೆ ಇರೋದ್ರಿಂದ ನೀರೆಲ್ಲ ಮಂಜುಗಡ್ಡೆ ರೂಪ ತಾಳಿ ಭಯಂಕರ ಚಳಿ ಉಂಟಾಗುತ್ತೆ. ಹಾಗೂ ಈ ಕಾಲಕ್ರಮೇಣ ಏನು ಋತುಗಳ ಬದಲಾವಣೆ ಇರುತ್ತಲ್ಲ, ಆ ಬದಲಾವಣೆಯಲ್ಲಿ ತುಂಬಾ ವ್ಯತ್ಯಾಸ ಉಂಟಾಗುತ್ತೆ. ಹಾಗೆ ಭೂಮಿ ತಿರುಗೋದನ್ನ ನಿಲ್ಲಿಸಿದ್ರೆ ಭೂಮಿಯ ಆಕಾರದಲ್ಲೂ ಬದಲಾವಣೆ ಆಗುತ್ತೆ. ಹೀಗಾದ್ರೆ ಸಮುದ್ರ ಮಟ್ಟದಲ್ಲಿ ತುಂಬಾ ವ್ಯತ್ಯಾಸ ಉಂಟಾಗಿ ಸಮುದ್ರ ಮಟ್ಟ ಅಂದ್ರೆ ಕರಾವಳಿ ತೀರಗಳೆಲ್ಲ ನೀರಲ್ಲಿ ಮುಳುಗಿ ಹೋಗ್ತವೆ. ಭೂಮಿ ತಿರುಗೋದ್ರಿಂದ ಅದರ ತಿರುಳುಗಳಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗಿ ಕಾಂತಕ್ಷೇತ್ರಗಳು ಸೃಷ್ಟಿಯಾಗಿರುತ್ತೆ. ಭೂಮಿ ಏನಾದ್ರೂ ತಿರುಗೋದನ್ನ ನಿಲ್ಲಿಸಿದ್ರೆ ಕಾಂತಕ್ಷೇತ್ರಗಳು ನಾಶ ಆಗಿ ಸೌರ ಮಾರುತ ಭೂಮಿಯನ್ನು ತಲುಪುತ್ತೆ. ಆಮೇಲೆ ಭೂಮಿಯಲ್ಲಿರೋ ಜೀವರಾಶಿಗಳೆಲ್ಲ ನಾಶವಾಗೋಗುತ್ತೆ. ಭೂಮಿಯ ತಿರುಳುಗಳಲ್ಲಿ ತೀವ್ರ ಬದಲಾವಣೆಗಳಾಗಿ ಜ್ವಾಲಾಮುಖಿ, ಭೂಕಂಪ, ಪ್ರಕೃತಿ ವಿಕೋಪ ಇಂಥ ವೈಪರೀತ್ಯಗಳು ಉಂಟಾಗಿ ಭೂಮಿ ಮೇಲಿರೋ ಜೀವರಾಶಿಗಳೆಲ್ಲ ನಾಶ ಆಗೋಗುತ್ತೆ. ಭೂಮಿ ತಿರುಗೋದ್ರಿಂದ ಎಷ್ಟು ಉಪಯೋಗ ಇದೆ. ಈ ಭೂಮಿ ತಿರುಗೋದನ್ನ ನಿಲ್ಲಿಸಿದ್ರೆ ಏನ್ ಆಗ್ಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದೀನಿ. ಇದೇ ರೀತಿ ಇನ್ನೂ ಹೆಚ್ಚು ನಿಮ್ಗೆ ಇಷ್ಟ ಆಗೋ ರೀತಿ ವಿಡಿಯೋ ಮಾಡೋ ಹಂಬಲದಲ್ಲಿದ್ದೀನಿ. ದಯವಿಟ್ಟು ಬಸವ ಕ್ರಿಯೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದ.